ನಮಸ್ಕಾರ ವೀಕ್ಷಕರೇ, ನಟಿ ಸಮಂತ ಋತುಪ್ರಭು ಜೊತೆಗೆ ವಿಚ್ಛೇದನವನ್ನು ಪಡೆದು 3 ವರ್ಷಗಳ ನಂತರ ನಟ ನಾಗಚೈತನ್ಯ ಮತ್ತೆ ಹಸೆಮಣೆ ಏರೋದಕ್ಕೆ ಸಿದ್ಧವಾಗಿದ್ದಾರೆ. ಕಳೆದೊಂದು ವರ್ಷದಿಂದ ನಾಗಚೈತನ್ಯ ಮತ್ತೆ ಮದುವೆ ಆಗ್ತಿದ್ದಾರೆ ಅನ್ನುವ ಗುಸುಗುಸು ಓಡಾಡ್ತಿತ್ತು. ಇದೀಗ ಅಫಿಷಿಯಲ್ ಆಗಿ ನಾಗಚೈತನ್ಯ ಅವರು ತಮ್ಮ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ. ನಿನ್ನೆ ಮನೆಯಲ್ಲಿ ಅದ್ದೂರಿಯಾಗಿ ನಾಗಚೈತನ್ಯ ನಿಶ್ಚಿತಾರ್ಥ ನಡೆದಿದೆ. ಈಗಾಗಲೇ ನಾಗಚೈತನ್ಯ ಬಾಳಲ್ಲಿ ಹೊಸ ಹುಡುಗಿಯ ಎಂಟ್ರಿ ಆಗಿತ್ತು. ಅದೇ ಹುಡುಗಿಯ ಜೊತೆ ಇದೀಗ ನಿಶ್ಚಿತಾರ್ಥ ಕೂಡ ಆಗಿದೆ. ಇನ್ನು ಆಕೆಯ ಹಿನ್ನೆಲೆ ಕೂಡ ಸಮಂತರನ್ನ ಮೀರಿಸುವಂತಿದೆ. ಹಾಗಾದ್ರೆ ನಾಗಚೈತನ್ಯ ಕೈ ಹಿಡಿದಂತಹ ಆ ಹುಡುಗಿ ಯಾರು, ಆಕೆಯ ಹಿನ್ನೆಲೆ ಏನು, ಅಭಿಮಾನಿಗಳು ಇದೀಗ ಕುತೂಹಲದಿಂದ ನೋಡ್ತಿದ್ದಾರೆ. ಈ ಹಿಂದೆ ಸಮಂತ ಹಾಗೆ ನಾಗಚೈತನ್ಯ ವಿಚ್ಛೇದನ ವಿಚಾರ ಭಾರಿ ಸುದ್ದಿಯಾಗಿತ್ತು. ಅವರಿಬ್ರು ಪ್ರೀತಿಸಿ ಮದುವೆ ಆಗಿದ್ರು, ಒಂದಿಷ್ಟು ವರ್ಷ ಡೇಟ್ ಮಾಡಿದ ಜೋಡಿ. 2017ರಲ್ಲಿ ಮದುವೆ ಆಗಿತ್ತು. ಆದ್ರೆ ಮದುವೆ ತುಂಬಾ ದಿನ ಉಳಿದಿರ್ಲಿಲ್ಲ. 2022ರಲ್ಲಿ ಇಬ್ರು ಒಪ್ಪಿಗೆ ಮೇರೆ ವಿಚ್ಛೇದನವನ್ನ ಪಡ್ಕೊಂಡ್ರು. ಇನ್ನು 2010ರಲ್ಲಿ ಸಿನಿಮಾ ಒಂದರಲ್ಲಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಅದು ಸಮಂತ ಅವರ ಮೊದಲ ಸಿನಿಮಾ ಆಗಿತ್ತು. ಅಲ್ಲಿಂದ ನಾಗಚೈತನ್ಯ ಜೊತೆ ಒಡನಾಟ ಹೊಂದಿದ್ರು. ಸಮಂತರಿಂದ ದೂರ ಆಗ್ತಿದ್ದ ಹಾಗೆ ನಾಗಚೈತನ್ಯ ಬಾಳಲ್ಲಿ ಹೊಸ ಹುಡುಗಿಯ ಎಂಟ್ರಿ ಆಗಿದೆ ಎನ್ನುವ ಗುಸು ಹರಿದಾಡ್ತಿತ್ತು. ನಟಿ ಶೋಭಿತಾ ಧೂಳಿಪಾಲ್ ಜೊತೆಗೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವ ಸುದ್ದಿ ಹಬ್ಬಿತ್ತು. ಇಬ್ರು ಸುತ್ತಾಡುವಂತಹ ವಿಡಿಯೋ, ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಇನ್ನು ಇತ್ತೀಚೆಗೆ ಈ ಇಬ್ರು ಜೂನ್ನಲ್ಲಿ ಯುರೋಪ್ ಟ್ರಿಪ್ ಕೂಡ ಹೋಗಿ ಬಂದಿದ್ದಾರೆ. ಅದರ ಕೆಲವೊಂದಿಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದಾವೆ. ಇಬ್ಬರು ಟ್ರಿಪ್ನಲ್ಲಿ ಎಂಜಾಯ್ ಮಾಡ್ತಿದ್ದ ಫೋಟೋಗಳು ಹರಿದಾಡ್ತಿತ್ತು. ಹೀಗಾಗಿ ಈ ಇಬ್ಬರ ಮಧ್ಯೆ ಏನೋ ಇದೆ ಅನ್ನೋದು ಅಭಿಮಾನಿಗಳಿಗೆ ಸ್ಪಷ್ಟವಾಗಿತ್ತು. ಅಲ್ಲದೆ ಸದ್ಯದಲ್ಲೇ ನಾಗಚೈತನ್ಯ 2ನೇ ಮದುವೆ ಆಗ್ತಿದ್ದಾರೆ ಅನ್ನೋದು ಕೂಡ ಅಭಿಮಾನಿಗಳು ಊಹಿಸಿದ್ರು. ಇದೆಲ್ಲದರ ಮಧ್ಯೆ ನಾಗಚೈತನ್ಯ ಹಾಗೆ ಶೋಭಿತಾ ಧೂಳಿಪಾಲ್ ಪ್ರೀತಿಯನ್ನ ನಾಗಾರ್ಜುನ ಕೂಡ ಒಪ್ಪಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಹೊರಬಿತ್ತು. ಅಲ್ಲದೆ ಅವರೇ ಮುಂದೆ ನಿಂತು ಮದುವೆಯನ್ನು ಮಾಡಿಸ್ತಾರೆ ಅನ್ನುವ ಸುದ್ದಿ ಕೂಡ ವರದಿಯಾಯಿತು. ಆದರೆ ಈ ನಾಗಚೈತನ್ಯ ಜೊತೆಗಿನ ಡೇಟಿಂಗ್ ಬಗ್ಗೆ ಶೋಭಿತಾ ಬಳಿಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಒಂದಷ್ಟು ಹಾರಿಕೆಯ ಉತ್ತರವನ್ನ ನೀಡಿದ್ರು. ನಾನು ಯಾವಾಗಲೂ ಪ್ರೀತಿಯಲ್ಲಿ ಇರ್ತೀನಿ, ಪ್ರೀತಿ ಇಂಧನದಂತೆ, ಅದು ಅವಶ್ಯಕ, ಹಾಗೆ ಐಷಾರಾಮಿ ಅಂತ ಹೇಳಿದ್ರು. ಆದ್ರೆ ಇದೀಗ ಸ್ವತಃ ನಾಗಾರ್ಜುನ ಅವರೇ ಮಗನ ನಿಶ್ಚಿತಾರ್ಥದ ಕುರಿತಾಗಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಆ ಮೂಲಕ ನಾಗಚೈತನ್ಯ ಅಭಿಮಾನಿಗಳಿಗೆ ಶಾಕ್ ಉಂಟಾಗಿದೆ. ಮತ್ತು ಒಂದು ಕಡೆ ಸಮಂತ ಅಭಿಮಾನಿಗಳಿಗೂ ಕೂಡ ತೀವ್ರ ಬೇಸರ ಉಂಟಾಗಿದೆ. ಸಹಜವಾಗಿ ಈ ನಿಶ್ಚಿತಾರ್ಥ ಫೋಟೋ ಹೊರಬೀಳ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಶುರುವಾಗಿದೆ. ಒಂದಷ್ಟು ಮಂದಿ ನಾಗಚೈತನ್ಯ ಶೋಭಿತಾ ಜೋಡಿಯನ್ನ ಮೆಚ್ಚಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಸಮಂತ ಅಭಿಮಾನಿಗಳು ಇದ್ರಲ್ಲ, ಇದು ಸರಿ ಕಾಣ್ತಾ ಇಲ್ಲ, ಜೋಡಿ ಸರಿ ಇಲ್ಲ ಅನ್ನುವಂತೆ ಕಾಮೆಂಟ್ಗಳನ್ನ ಮಾಡ್ತಿದ್ದಾರೆ. ವಿಚ್ಛೇದನದ ನಂತರದಲ್ಲಿ ನಾಗಚೈತನ್ಯ ಮೇಲೆ ಸಮಂತ ಅಭಿಮಾನಿಗಳು ಉರಿದು ಬೀಳ್ತಿದ್ದಾರೆ. ಅದರಲ್ಲೂ ಯಾವಾಗ ಡಿವೋರ್ಸ್ ನಂತರದಲ್ಲಿ ನಾಗಚೈತನ್ಯ ನಟಿ ಶೋಭಿತಾನ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು, ಅಂದಿನಿಂದ ನಾಗಚೈತನ್ಯ ಮೇಲೆ ನೆಗೆಟಿವ್ ಕಾಮೆಂಟ್ಗಳು ಸುರಿಮಳೆಯಾಗಿ ಬರ್ತಾ ಇದೆ. ಇನ್ನು ನಾಗಚೈತನ್ಯಗೆ ಹೊಸ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾರೆ, ಶೋಭಿತಾ ನಾಗಚೈತನ್ಯ ಮಧ್ಯೆ ಏನೋ ನಡೀತಾ ಇದೆ ಅಂತ ಕಮೆಂಟ್ಗಳು ಬರ್ತಾ ಇದ್ವು. ಇದೀಗ ಸ್ವತಃ ನಾಗಚೈತನ್ಯ ಆ ಒಂದು ಅನುಮಾನವನ್ನ ದೃಢಪಡಿಸಿದ್ದಾರೆ. ಅಧಿಕೃತವಾಗಿ ಮನೆಯಲ್ಲೇ ಪ್ರೇಯಸಿಗೆ ಉಂಗುರ ತೊಡಿಸಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಈ ಇಬ್ಬರ ಸಂಬಂಧದ ಕುರಿತಾಗಿ ನಾಗಚೈತನ್ಯ ತಂದೆ ಖ್ಯಾತ ನಟರಾದಂಥ ನಾಗಾರ್ಜುನ ಅಕ್ಕಿನೇನಿ ಆಗಿರ್ಬೋದು, ಈವರೆಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಹೇಳಿಕೆಯನ್ನು ಕೂಡ ನೀಡಿರಲಿಲ್ಲ. ಇದೀಗ ನಿಶ್ಚಿತಾರ್ಥದ ಫೋಟೋಗಳನ್ನ ಹಂಚಿಕೊಳ್ಳುವ ಮೂಲಕ ಮಗನ 2ನೇ ಮದುವೆ ಸಂಭ್ರಮವನ್ನ ದೃಢಪಡಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮನೆಯಲ್ಲೇ ಖಾಸಗಿ ಇಟ್ಟುಕೊಳ್ಳಲಾಗಿತ್ತು. ಹೀಗಾಗಿ ಹೆಚ್ಚಿನ ಅತಿಥಿಗಳು ಇರಲಿಲ್ಲ, ಕುಟುಂಬದವರನ್ನ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಅನ್ನುವ ಮಾಹಿತಿ ಇದೆ. ಸದ್ಯ ಈ ಜೋಡಿಯ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಅದರಲ್ಲೂ ಈ ಹೊಸ ಹುಡುಗಿ ಶೋಭಿತಾ ಯಾರು ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಾಟ್ ಟಾಪಿಕ್ ಆಗಿದೆ. ಅದರಲ್ಲೂ ಇಬ್ಬರ ನಡುವಿನ ಏಜ್ ಗ್ಯಾಪ್ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ನಾಗಚೈತನ್ಯ ಶೋಭಿತಾ 5 ವರ್ಷ ಚಿಕ್ಕವರಾಗಿದ್ದಾರೆ. ಶೋಭಿತಾ ನಟಿಯೂ ಕೂಡ ಹೌದು, ಮಾಡೆಲ್ ಕೂಡ ಹೌದು. ಆದ್ರೆ ನಟಿಯಾಗಿ ಗುರುತಿಸಿಕೊಂಡಿರೋದಕ್ಕಿಂತ ಹೆಚ್ಚಾಗಿ ಮಾಡೆಲ್ ಆಗಿ ಫೇಮಸ್ ಆಗಿದ್ದಾರೆ.
ಮೇ 31, 1992ರಲ್ಲಿ ಜನಿಸಿದಂತಹ ಶೋಭಿತಾಗೆ ಸದ್ಯ 32 ವರ್ಷ ವಯಸ್ಸು. ಈ ನಟಿ ಹಿಂದಿ ಸಿನಿಮಾಗಳಲ್ಲಿ ಹೆಚ್ಚಿನದಾಗಿ ಕಾಣಿಸಿಕೊಂಡಿದ್ದಾರೆ. ಇದರ ಜೊತೆಗೆ ತೆಲುಗು, ತಮಿಳು, ಮಲಯಾಳಂ ಮೂವಿಗಳಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಅನುರಾಗ್ ಕಶ್ಯಪ್ ಅವರ ರಾಮನ್ ರಾಘವನ್ 20 ಸಿನಿಮಾ ಮೂಲಕ ಅವರು ಸಿನಿಮಾ ಜರ್ನಿಯನ್ನ ಶುರು ಮಾಡ್ತಾರೆ. ನಂತರದಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋ ರಿಲೀಸ್ ಅಲ್ಲಿ ಕಾಣಿಸಿಕೊಳ್ತಾರೆ. ಮೇಡ್ ಇನ್ ಹೆವೆನ್ ಎನ್ನುವ ವೆಬ್ ಸಿರೀಸ್ ನಲ್ಲಿ ಸತತವಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಅವರು ತೆಲುಗಿನಲ್ಲಿ ಗೂಢಾಚಾರಿ ಎನ್ನುವ ಸಿನಿಮಾವನ್ನ ಮಾಡಿದ್ದಾರೆ. 2018ರಲ್ಲಿ ಅದು ರಿಲೀಸ್ ಆಗಿತ್ತು. ಇನ್ನು 2022ರಲ್ಲಿ ಮೇಜರ್ ಸಿನಿಮಾದಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಮಲಯಾಳಂನಲ್ಲೂ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಮೂಥೂರ್ ಎನ್ನುವ ಸಿನಿಮಾ 2019ರಲ್ಲಿ ರಿಲೀಸ್ ಆಗಿತ್ತು. 2021ರಲ್ಲಿ ಕುರುಪ್ ಅನ್ನುವ ಸಿನಿಮಾ, ಅದೇ ರೀತಿ ಪೊನ್ನಿಯನ್ ಸೆಲ್ವನ್ ಅನ್ನುವ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಶೋಭಿತಾ ಅವರ ನೋಡಿದಂಥವರು ಯಾರು ಉತ್ತರ ಭಾರತವರು ಅಂದುಕೊಳ್ತಾರೆ, ಆದ್ರೆ ಅವರು ಆಂಧ್ರ ಕಡೆಯವರು. ಆಂಧ್ರ ಪ್ರದೇಶದ ತೆನಾಲಿ ಮೂಲದವರು. ಅವರು ಜನಿಸಿದ್ದು ಕೂಡ ಅವರದ್ದು ತೆಲುಗು ಫ್ಯಾಮಿಲಿ. ಅವರ ತಂದೆ ವೇಣುಗೋಪಾಲ್ ರಾವ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಸುಮಾರು 16 ವರ್ಷಗಳ ಕಾಲ ಅಲ್ಲಿ. ನಂತರದಲ್ಲಿ ಅವರು ಮುಂಬೈಗೆ ಶಿಫ್ಟ್ ಆಗ್ತಾರೆ. ಸದ್ಯ ಮಾಡಲಿಂಗ್ ಕ್ಷೇತ್ರದಲ್ಲಿ ಶೋಭಿತಾ ಅವರು ಹೆಚ್ಚಿನದಾಗಿ ಗುರುತಿಸಿಕೊಂಡಿದ್ದಾರೆ. ದೊಡ್ಡ ದೊಡ್ಡ ಸಿನಿಮಾವನ್ನ ಮಾಡಿ ಹೇಳಿಕೊಳ್ಳುವಂತಹ ಹಿಟ್ ಪಡೆದೇ ಇದ್ರೂ ಕೂಡ ಈ ನಟಿ ಈಗ ನಿಧಾನವಾಗಿ ಇಂಡಸ್ಟ್ರಿಯಲ್ಲಿ ಪರಿಚಿತ ಆಗ್ತಿರುವಂತವರು. ಸಿನಿಮಾಗಳಿಗಿಂತ ಹೆಚ್ಚಾಗಿ ಚೈತನ್ಯ ಜೊತೆಗೆ ಒಡನಾಟವನ್ನ ಹೊಂದಿ ಸಾಕಷ್ಟು ಸುದ್ದಿಯಾದಂಥವ್ರು. ಇನ್ನು ನಾಗ ಚೈತನ್ಯಗೂ ಮುಂಚಿತವಾಗಿ ಈ ನಟಿ ಬೇರೊಬ್ಬರ ಜೊತೆ ಡೇಟಿಂಗ್ ಮಾಡ್ತಿದ್ರು ಅನ್ನುವ ಸುದ್ದಿಯಾಗಿತ್ತು. ಫ್ಯಾಷನ್ ಡಿಸೈನರ್ ಆಗಿ ಗುರುತಿಸಿಕೊಂಡಿರುವ ಪ್ರಣವ್ ಮಿಶ್ರಾ ಅವರ ಜೊತೆ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ರು. ಅದೇ ರೀತಿಯಾಗಿ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವಂತೆ ಸುದ್ದಿಯಾಗಿತ್ತು. ಅತ್ತ ಸಮಂತ ಜೊತೆ ಡಿವೋರ್ಸ್ ಆಗ್ತಿದ್ದ ಹಾಗೆ ನಾಗ ಚೈತನ್ಯ ಜೊತೆಗೆ ಶೋಭಿತಾ ಅವರು ಕಾಣಿಸ್ಕೊಳ್ಳೋದಕ್ಕೂ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಆರಂಭದಲ್ಲಿ ಅವರು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅದರಲ್ಲೂ ಪ್ರಮುಖವಾಗಿ ಸಮಂತ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಮತ್ತೊಂದು ಕಡೆ ನಟಿ ಸಮಂತ ಗಂಭೀರವಾದ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂತ ಈ ಹಿಂದೆ ಸುದ್ದಿಯಾಗಿದ್ರು. ಸದ್ಯ ಆ ಕಾಯಿಲೆಗೆ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ. ವಿಚ್ಛೇದನದ ನಂತರದಲ್ಲಿ ಅವರು ಖಿನ್ನತೆಗೆ ಜಾರಿದ್ರು. ನಂತರದಲ್ಲಿ ನಿಧಾನವಾಗಿ ಚೇತರಿಸಿಕೊಳ್ತಿದ್ದಾರೆ. ಆದ್ರೆ ಅಷ್ಟರಲ್ಲಾಗ್ಲೇ ಅವರಿಗೆ ಒಂದು ಅಪರೂಪದ ಗಂಭೀರ ಕಾಯಿಲೆ ಆವರಿಸಿಕೊಳ್ಳುತ್ತೆ. ವಿಚ್ಛೇದನದ ನಂತರದಲ್ಲೂ ಸಮಂತ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು, ಮತ್ತಷ್ಟು ಹೆಚ್ಚಿಸಿಕೊಂಡಿದ್ರು. ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಾಯಿಲೆ ಅವರನ್ನು ಆವರಿಸಿಕೊಳ್ಳುತ್ತೆ. ಇದು ಸಹ ಸಮಂತ ಅವರಿಗೆ ಒಂದು ದೊಡ್ಡ ಆಘಾತ ಅಂತಲೇ ಹೇಳಬಹುದು. ಇದೀಗ ಮಾಜಿ ಪತಿಯ ನಿಶ್ಚಿತಾರ್ಥದ ಸುದ್ದಿ ಕೂಡ ಹೊರಬಿದ್ದಿದೆ. ಹೀಗಾಗಿ ಇಲ್ಲಿ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದ ನಾಗಚೈತನ್ಯ ಶೋಭಿತಾ ಆದ್ರೂ ಸಹ ಸಮಂತ ಅವರ ಬಗ್ಗೆ ಬಹಳ ಕುತೂಹಲ ಇದೆ. ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡಬಹುದು ಅನ್ನೋದೇ ಎಲ್ಲರ ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಹಿಂದೆ ನಾಗಚೈತನ್ಯ ಸಮಂತ ದೂರ ಆದ ಸಂದರ್ಭದಲ್ಲೂ ಮತ್ತೆ ಒಂದಾಗ್ತಾರೆ ಅನ್ನುವಂಥ ಸುದ್ದಿ ಆಗಿತ್ತು. ಇದಲ್ಲದೆ ಒಬ್ಬರ ವಿರುದ್ಧವಾಗಿ ಇನ್ನೊಬ್ಬರು ಮಾತನಾಡೋದು, ಈ ರೀತಿಯಾದಂತಹ ಯಾವುದೇ ಘಟನೆಗಳು ನಡೆದಿರಲಿಲ್ಲ. ಹೀಗಾಗಿ ಇಬ್ಬರ ಅಭಿಮಾನಿಗಳು ಇವರಿಬ್ಬರು ಮತ್ತೆ ಒಂದಾಗ್ತಾರೆ ಅನ್ನುವ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಈ ಒಂದು ನಿರೀಕ್ಷೆಗೆ ನಾಗಚೈತನ್ಯ ಇದೀಗ ಬ್ರೇಕ್ ಕೊಟ್ಟಿದ್ದಾರೆ. ಇದೀಗ ಮದುವೆ ಫಿಕ್ಸ್ ಆಗಿರೋದಕ್ಕೆ ಸಮಂತ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಕಳೆದ ವರ್ಷದಲ್ಲಿ ನಮ್ಮ ಮಾಜಿ ಪತಿ ಶೋಭಿತಾ ಜೊತೆಗೆ ಡೇಟಿಂಗ್ ಮಾಡ್ತಿರೋ ವಿಚಾರವಾಗಿ ಸಮಂತ ಅವರು ಒಂದು ಪರೋಕ್ಷವಾಗಿ ಕಮೆಂಟ್ ಅನ್ನ ಮಾಡಿದ್ರು. ಯಾರ್ಯಾರು ಡೇಟಿಂಗ್ ಮಾಡ್ತಾರೆ ಅಂತ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ರೀತಿಗೆ ಬೆಲೆ ಕೊಡದವರು ಎಷ್ಟು ಜನರ ಜೊತೆಗೆ ಡೇಟಿಂಗ್ ಮಾಡಿದ್ರು ಕಣ್ಣೀರು ಹಾಕಿಸ್ತಾರೆ ಅನ್ನೋದು ಪಕ್ಕ. ಕನಿಷ್ಠ ಆ ಹುಡುಗಿಯಾದ್ರೂ ಖುಷಿಯಾಗಿರ್ಬೇಕು. ಅವರು ನಮ್ಮ ನಡವಳಿಕೆಯನ್ನ ಬದಲಿಸ್ಕೊಂಡ್ರೆ, ಹುಡುಗಿಯನ್ನ ನೋಯಿಸದೇ ಇದ್ರೆ ಎಲ್ರಿಗೂ ಕೂಡ ಒಳ್ಳೆಯದು ಅಂತ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಡೇಟಿಂಗ್ ವಿಚಾರದಲ್ಲಿ ಸಮಂತ ಪ್ರತಿಕ್ರಿಯೆ ಈ ರೀತಿ ಇತ್ತು. ಇದೀಗ ಮದುವೆ ವಿಚಾರದಲ್ಲಿ ಸಮಂತ ಪ್ರತಿಕ್ರಿಯೆ ಹೇಗಿರುತ್ತೆ ನೋಡಬೇಕು. ಇನ್ನು ಈಗಾಗಲೇ ಹೇಳಿದ್ದ ಹಾಗೆ ಶೋಭಿತಾಗೆ 32 ವರ್ಷ ವಯಸ್ಸು. ಆಕೆಯ ಆಸ್ತಿ ವಿಚಾರವು ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಆಕೆ ಸುಮಾರು 10 ಕೋಟಿ ರೂಪಾಯಿ ಆಸ್ತಿಯ ಒಡತಿ ಅಂತ ಹೇಳಲಾಗಿದೆ. ಈ ಹಿಂದೆ ಪೊನ್ನಿಯಿನ್ ಸೆಲ್ವನ್ ಚಿತ್ರಕ್ಕೆ ಆಕೆ ಸುಮಾರು 1 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ. ಸುಮಾರು 154 ಕೋಟಿ ರೂಪಾಯಿ ಆಸ್ತಿಯ ಒಡೆಯ. ಇನ್ನು ಅವರ ತಂದೆ ನಾಗಾರ್ಜುನ ಅವರನ್ನ ದಕ್ಷಿಣ ಭಾರತದಲ್ಲೇ ಅತ್ಯಂತ ಶ್ರೀಮಂತ ನಟ ಅಂತ ಹೇಳಲಾಗುತ್ತೆ. ಸುಮಾರು 3100 ಕೋಟಿ ರೂಪಾಯಿ ಆಸ್ತಿಯ ಒಡೆಯನಾಗಿದ್ದಾರೆ. ಇನ್ನು ನಾಗಚೈತನ್ಯ ವಿಚಾರಕ್ಕೆ ಬಂದ್ರೆ ಆತನಿಗೆ 37 ವರ್ಷ ವಯಸ್ಸು. ಎರಡನೆಯ ಮದುವೆ ಆಗುವ ಮೂಲಕವಾಗಿ ತಂದೆಯ ದಾರಿಯಲ್ಲೇ ಸಾಕ್ತಿದ್ದಾರೆ ಅಂತ ಹೇಳ್ಬಹುದು. ನಾಗಾರ್ಜುನ ಅವರು ತೆಲುಗಿನ ದೊಡ್ಡ ನಟನಾಗಿ ಗುರುತಿಸಿಕೊಂಡಂತವರು. ಅವರ ಹಾದಿಯಲ್ಲಿ ನಾಗಚೈತನ್ಯ ಕೂಡ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಮದುವೆ ವಿಚಾರದಲ್ಲೂ ತಂದೆಯನ್ನೇ ಫಾಲೋ ಮಾಡುತ್ತಿರುವಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಾಗಾರ್ಜುನ ಅವರು ಸಹ 2 ಮದುವೆ ಆಗಿದ್ದಾರೆ. 1984ರಲ್ಲಿ ಲಕ್ಷ್ಮೀ ದಗ್ಗುವಾಟಿ ಅವರನ್ನ ಮದುವೆ ಆಗಿದ್ರು. ಈ ಒಂದು ದಂಪತಿಯ ಪುತ್ರನೇ ನಾಗಚೈತನ್ಯ. ಅವರು ಇದಾದ ನಂತರದಲ್ಲಿ ನಾಗಾರ್ಜುನ ಲಕ್ಷ್ಮಿ ಜೋಡಿಯ ನಡುವೆ ಮನಸ್ತಾಪ ಬರುತ್ತೆ. ಡಿವೋರ್ಸ್ನಲ್ಲಿ ಅಂತ್ಯ ಕಾಣುತ್ತೆ. ವಿಚ್ಛೇದನದ ನಂತರದಲ್ಲಿ ಇಬ್ಬರು ಸಹ 2ನೇ ಮದುವೆ ಆಗ್ತಾರೆ. ಒಂದು ಕಡೆ ಲಕ್ಷ್ಮೀ ದಗ್ಗುಬಾಟಿ ಅವರು ಸಹ ಮತ್ತೊಂದು ಮದುವೆ ಆಗ್ತಾರೆ.
ನಾಗಾರ್ಜುನ ಅವರು ಕೂಡ ಮತ್ತೊಂದು ಮದುವೆ ಆಗ್ತಾರೆ. ಅಮಲಾ ಅನ್ನೋರನ್ನ ಮದುವೆ ಆಗ್ತಾರೆ. ಇದೀಗ ಅದೇ ರೀತಿಯಲ್ಲಿ ತಂದೆಯ ರೀತಿಯಲ್ಲೇ ನಾಗಚೈತನ್ಯ ಅವರು ಕೂಡ ಸಾಕ್ತಿದ್ದಾರೆ. ಅವರು ಸಹ ಎರಡನೇ ಮದುವೆ ಆಗ್ತಿದ್ದಾರೆ. ಸುಮಾರು 6 ವರ್ಷಗಳ ಕಾಲ ಪ್ರೀತಿಸಿದ ನಂತರದಲ್ಲಿ ನಾಗಚೈತನ್ಯ ಸಮಂತ ಅವರನ್ನ 2017ರಲ್ಲಿ ಮದುವೆ ಆಗಿದ್ರು. 2021ರಲ್ಲಿ ವಿಚ್ಛೇದನವನ್ನ ಪಡ್ಕೋತಾರೆ. ಇದೀಗ 2024ರಲ್ಲಿ ಶೋಭಿತಾ ಅವರನ್ನ ಮದುವೆ ಆಗ್ತಿರುವಂಥದ್ದು. ಒಟ್ಟಾರೆಯಾಗಿ ಈ ಸಿನಿಮಾ ಜಗತ್ತಿನಲ್ಲಿ ಮದುವೆ ವಿಚ್ಛೇದನ ಅನ್ನುವಂಥದ್ದು ಬಹಳ ಕಾಮನ್ ಅನ್ಸ್ಕೊಂಡಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಅಂತ ಅಲ್ಲ, ಬಹಳ ಹಿಂದಿನಿಂದಲೂ ಕೂಡ ಬಹಳ ದೊಡ್ಡ ನಟರು 2-3 ಮದುವೆ ಆದಂತಹ ಉದಾಹರಣೆಗಳಿವೆ. ಅಷ್ಟೇ ಯಾಕೆ ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಳುವಂತಹ ಸಾಕಷ್ಟು ಉದಾಹರಣೆಗಳಿವೆ. ಈಗಿನ ಕಾಲದ ನಟರು ಅದನ್ನೇ ಡೇಟಿಂಗ್ ಅಂತ ಕರೀತಿದ್ದಾರೆ. ಒಟ್ಟಾರೆಯಾಗಿ ಬಣ್ಣದ ಲೋಕದಲ್ಲಿ ಈ ಮದುವೆ ವಿಚಾರ ಅನ್ನೋದು ಸಾಮಾನ್ಯ ಅನ್ನುವಂತಿದೆ. ಮದುವೆ ಡಿವೋರ್ಸ್ ಅನ್ನೋದು ಸಾಮಾನ್ಯ ಅನ್ನುವಂತಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.